ಸರ್, ಈಗ ತುಂಬಾ ಜನ ತರಾತುರಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಡ್ರೆಸ್ ಚೇಂಜಸ್ಗೆ ತುಂಬಾ ಜನ ಚೇಂಜಸ್ಗಳಿಗೆ ಒದ್ದಾಡ್ತಾ ಇದ್ದಾರೆ. ಮಾಡ್ಬಿಡೋಣ ಈಗಲೇ ಅನ್ನುವಂಥದ್ದು, ಅಂದ್ರೆ ಎಸ್ಪೆಷಲಿ ಶಿಫ್ಟಿಂಗ್ ಆದವರು. ಸೊ ಅವರಿಗೆ ಫೈನಲ್ ಆಗಿ ಏನ್ ಸಲಹೆಯನ್ನ ಕೊಡ್ತೀರಾ? ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ ಬೇಡವೇ ಬೇಡ ಅಂತ ಹೇಳಿ. ಈಗ ಈ ಮತದಾರರ ಪಟ್ಟಿಯಲ್ಲಿ ನಾವು ಮತದಾರರಿಗೆ ಅನುಕೂಲ ಯಾವ ರೀತಿಯಲ್ಲಿ ಬೇಕೋ ಅದನ್ನ ಮಾಡುವುದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಉದಾಹರಣೆಗೆ ಈಗಿರುವ ನಮ್ಮ ಸಿಚುವೇಶನ್ ನೋಡುವಾಗ ಭಾಳಷ್ಟು ಜನ ಎಂಪ್ಲಾಯ್ಮೆಂಟ್ಗೋಸ್ಕರ, ಎಜುಕೇಷನ್ಗೋಸ್ಕರ, ಬಿಸ್ನೆಸ್ಗೋಸ್ಕರ, ಹೆಲ್ತ್ ರೀಸನ್ಗೋಸ್ಕರ, ಸೆಟಲ್ಮೆಂಟ್ಗೋಸ್ಕರ, ಇನ್ನು ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಇನ್ನು ಯಾವುದೋ ಒಂದು ರೀತಿಯಲ್ಲಿ ಶಿಫ್ಟ್ ಆಗ್ತಾನೆ ಇರ್ತಾರೆ. ಸೊ ಈ ಅದಕ್ಕೋಸ್ಕರ ಆನ್ಲೈನಲ್ಲಿ ಫೆಸಿಲಿಟಿ ತಂದಿದ್ದೀವಿ. ಇಫ್ ಯು ಅಪ್ಲೈ ಆನ್ಲೈನ್, ಆಲ್ ಯುವರ್ ದಿಸ್ ಥಿಂಗ್ ವಿಲ್ ಬಿ ಅಡ್ರೆಸ್ಡ್. ಐದರ್ ಇಟ್ ಈಸ್ ಅಡಿಷನ್ ಆರ್ ಇಟ್ ಈಸ್ ಡೆಲಿಷನ್ ಆರ್ ಇಟ್ ಈಸ್ ಚೇಂಜಸ್ ಆರ್ ಇಟ್ ಈಸ್ ಕರೆಕ್ಷನ್ಸ್, ವಾಟ್ ಎವರ್ ಇಟ್ ಈಸ್. ಸೊ ECI ನೆಟ್ ಆ್ಯಪನ್ನು ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡಿಕೊಳ್ಳಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ನೆಟ್ ಆ್ಯಪನ್ನು ಜನವರಿಯಲ್ಲಿ ಲಾಂಚ್ ಮಾಡಿದೆ. ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟ ಜನ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ತಾವು ಆನ್ಲೈನಲ್ಲೇ ಪ್ರತಿ ವರ್ಷ ಅಪ್ಲೈ ಮಾಡಬಹುದು. ಆದರೆ ಇದು ಪೂರ ಆಗಸ್ಟ್ 5 ಆದ ನಂತರ ತಮಗೆ ಅನುಕೂಲ ಆಗ್ತದೆ. ಈಗ ಅಪ್ಲೈ ಮಾಡಿದ್ರು ನಾವು ಈಗಲೇ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡ್ರಾಫ್ಟ್ ರೋಲ್ ಆದ, ಯಾಕಂದರೆ ರೋಡ್ ರೋಲ್ ಫ್ರೀಸ್ ಮಾಡಿದ್ವಿ, ಈಗ ಅದನ್ನು ಎಡಿಟ್ ಮಾಡೋಕ್ಕಾಗೋದಿಲ್ಲ. ಸೊ ಆಗಸ್ಟ್ 5 ಆದ ನಂತರ ಮಾತ್ರ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಮಾಹಿತಿ, ತಮ್ಮ ಮತದಾರರ ಮಾಹಿತಿ, ಅವರು ಹೆಸರು ಇರಲಿ, ವಯಸ್ಸು ಇರಲಿ, ಅಡ್ರೆಸ್ ಇರಲಿ, ಜೆಂಡರ್ ಇರಲಿ, ಯಾವುದೇ ಒಂದು ಬದಲಾವಣೆ ಮಾಡಬೇಕಾದ್ರೂ ಸಂಬಂಧಪಟ್ಟ ಮತದಾರರ ಲಿಖಿತ ಅನುಮೋದನೆ ಇಲ್ಲದೆ ERO ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ. ಎರಡನೇದು, ಅಕಸ್ಮಾತ್ ಯಾರ್ದಾರು ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದು ಆ ಹೆಸರನ್ನ ತೆಗಿಬೇಕಾದ್ರೆ ಆ್ಯಸ್ ಪರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ERO ಹ್ಯಾಸ್ ಟು ಇಶ್ಯೂ ಎ ನೋಟಿಸ್, ಹ್ಯಾಸ್ ಟು ಕಂಡಕ್ಟ್ ಹಿಯರಿಂಗ್, ಹ್ಯಾಸ್ ಟು ವೆರಿಫೈ ಡಾಕ್ಯುಮೆಂಟ್ಸ್ ಆ್ಯಂಡ್ ಹ್ಯಾಸ್ ಟು ಪಾಸ್ ಸ್ಪೀಕಿಂಗ್ ಆರ್ಡರ್. ಹಾಗಂದರೆ ERO ಅವರಿಗೆ ನೋಟಿಸ್ ಕೊಡಬೇಕು, ದಾಖಲಾತಿಯನ್ನು ವೆರಿಫೈ ಮಾಡಬೇಕು, ಸ್ಪೀಕಿಂಗ್ ಆರ್ಡರ್ ಮಾಡಿದ ನಂತರನೇ ತೆಗಿಲಿಕ್ಕಾಗ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ಯಾವುದೇ ಮತದಾರರ ಮನಸ್ಸಲ್ಲಿ ದಯವಿಟ್ಟು ಯಾವುದೇ ರೀತಿ ಅನುಮಾನ ಇರಬೇಕಿಲ್ಲ ಅಂತ. ಯಾಕಂದರೆ ಸಂಪೂರ್ಣ ಪಾರದರ್ಶಕವಾಗಿ ಸಂಪೂರ್ಣ ಕಾನೂನು ನಿಯಮಗಳ ಅಡಿಯಲ್ಲಿ ಆಗ್ತಾ ಇರುವ ಕಾರ್ಯಕ್ರಮ ಆಗೋದ್ರಿಂದ, ಮತ್ತು ಎಲ್ಲ ಮತದಾರರಿಗೂ ಒಂದು ಅಕ್ನಾಲಜ್ಮೆಂಟ್, ನಾವು ಈಗಲೇ ಎನ್ಯುಮರೇಷನ್ ಫಾರ್ಮ್ 2 ಸೆಟ್ ಕೊಡುವುದರಿಂದ ತಾವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಲ್ಲಿ ಖಂಡಿತವಾಗಿ ತಮ್ಮ ಹೆಸರು ಡ್ರಾಫ್ಟಲ್ಲಿ ಇದ್ದೇ ಇರ್ತದೆ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸೈನ್ ಮಾಡೋದನ್ನು ಮರಿಬಾರ್ದು, ಮತ್ತು ಸೈನ್ ಮಾಡಿದ ಮೇಲೆ ಫಾರಮನ್ನು BLOಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೂ ಮರಿಬಾರ್ದು ಎಂದು ನಾನು ಪ್ರೀತಿಯಿಂದ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೀನಿ. ಸರ್, ಈಗ ಟ್ರಿಬ್ಯುನಲ್ ವಿಚಾರಣೆ ಕೂಡ ಇರುತ್ತೆ ಮುಂದುವರಿದ ಹಂತವಾಗಿ. ಪಶ್ಚಿಮ ಬಂಗಾಳದಲ್ಲಿ ಅದು ನಡೆದೇ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಈಗ ನಾವು ಆ್ಯಡ್ ಕೊಟ್ಟಾಗಲೇ ಹಾಕಿದ್ದೀವಿ. ಅಪೀಲ್ ಅಥಾರಿಟಿ ಯಾರೇ ಅಂತ. ERO ತೀರ್ಮಾನದ ಮೇಲೆ ದ ಫಸ್ಟ್ ಅಪೀಲ್ ಅಥಾರಿಟಿ ವಿಲ್ ಬಿ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಅಂದರೆ ಸಂಬಂಧಿತ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇದೆ, ಎಲೆಕ್ಷನ್ ಆಫೀಸರ್ ಜಿಲ್ಲಾಧಿಕಾರಿ ಇದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಅಪೀಲ್ ಅಥಾರಿಟಿ CEO ಕರ್ನಾಟಕ ಆಗಿರ್ತಾರೆ. ಇದು ನಾವು ಪೂರ ಮತ್ತೊಮ್ಮೆ ಆಗಸ್ಟ್ 5 ಆದ ನಂತರ ವಿವರವಾಗಿ ಇನ್ನೊಂದು ಅಡ್ವೈಸ್ಮೆಂಟ್ ಮುಖಾಂತರ ಜನರಿಗೆ ನಾವು ತಿಳಿಸ್ತೀವಿ.